ಸ್ವಲ್ಪ ತಗೊಂಡಿದ್ದೀನಿ ಅದಕ್ಕೆ. ಮಾನ ಮರ್ಯಾದಿಲ್ವಾ ನಿಮ್ಗೆ ಲೋಕರು ನಿಮ್ಗೆ? ಒಳ್ಳೆ ಹುಡುಗ ಅನ್ಸ್ಕೊಂಡು ಈ ತರ ಬುದ್ಧಿ ತೆಗೆದುಕೋ ನೀನು. ಅದಕ್ಕೆ ಎಷ್ಟೊಂದು ಸುದ್ದಿ ಬಳಸಿ ಮಾತಾಡ್ತಿದ್ಯೇನು ನೀನು? ಮಾನ ಮರ್ಯಾದಿಲ್ವಾ ನಿಮ್ಗಳಿಗೆ? ನಿಮ್ಮ ಮಾವನು ಒಂದ್ ಹೇಳ್ತಾನೆ, ನೀನು ಒಂದ್ ಹೇಳ್ತಿದ್ರಲ್ಲ. ಅಯ್ಯೋ ನಿಮ್ಮ ಮಾವನ ಬಾಗಿ ಇಟ್ಟಾಕ. ಎಲ್ಲಿದ್ದೀರ ಸರಿ ನೀನು? ನಾನು ಎಲ್ಲಿದ್ದೀನಿ ಅನ್ನೋದು ಮುಖ್ಯನಾ ನಿಮಗೆ, ಅಥವಾ ನಾನು ಇದ್ದೀನಿ ಅನ್ನೋದು ಮುಖ್ಯನಾ? ನಮಸ್ಕಾರಗಳು ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಉಮೇಶ್ ಅನ್ನೋರು ಮೆಸೇಜ್ ಕಳಿಸಿದ್ರೆ, ಪೂರ್ಣಿಮಾ ಅಂತ ಇವ್ರು ನನ್ನ ವೈಫು, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಮಾತಾಡಿದ್ರು ಸಾಕು ಗಾಬರಿ ಆಗ್ಬಿಡ್ತಾರೆ ಇವರು ಅಂತ ಹೇಳಿದ್ದಾರೆ. ಬನ್ನಿ ಕಾಲ್ ಮಾಡುವ ಇದೀಗ ಪೂರ್ಣಿಮಾ ಅವ್ರಿಗೆ. ಹಲೋ ಹಲೋ ಚಿಕ್ಕಿ, ನಾನು ಅನಿ ಮಾತಾಡ್ತಾ ಇರೋದು. ಒಂದು 2 ನಿಮಿಷ ಮಾತಾಡ್ಬೋದಾ? ಹೇಳಿ ಹೇಳಿ. ಯಾರು? ಚಿಕ್ಕಿ, ನಾನು ಅನಿ ಮಾತಾಡ್ತಾ ಇರೋದು. ಪೂರ್ತಿ ನೇಮ್ ಹೇಳಿ. ಪೂರ್ತಿ ಅಂದರೆ ನಕ್ಷತ್ರ, ಇದು ರಾಶಿ ಎಲ್ಲಾನು ಸೇರಿಸಿ ಹೇಳ್ಬೇಕಾ ಏನು? ಗೊತ್ತಾಗಿಲ್ಲ, ಸಾರಿ, ರಾಂಗ್ ನಂಬರ್, ಬೇರೆ ನಂಬರ್ ಮಾಡಿದ್ರೆ ಹಂಗೆ ನೋಡಿ. ಇದ್ಯಾರು ಪೂರ್ಣಿಮಾ ಚಿಕ್ಕಿ ತಾನೆ? ಪೂರ್ಣಿಮಾ ಅಂತೀಯಾ? ಹ್ಞೂ. ನೀವ್ ಯಾರು ಗೊತ್ತಾಗ್ಲಿಲ್ಲ ಹೇಳಿ? ನಾನು ಅನಿ ಅಂತ ಮಾತಾಡ್ತಿರೋದು. ಒಂದು 2 ಮಿನಿಟ್ಸ್ ಮಾತಾಡಲ ನಿಮ್ಮ ತಾವು ಒಂಚೂರು? ಏನಾಗುತ್ತೆ ಹೇಳಿ. ಏನೂ ಆಗಬೇಕಾಗಿಲ್ಲ, ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಡೋಕೆ ಹೇಳಿ ಎಲ್ಲರಿಗೂ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಅಕ್ಕ. ಯಾಕಪ್ಪ? ಅಯ್ಯೋ ಹೊಸಿ ಹಿಂಸೆ ಕೊಡ್ತಲ್ಲ ಎಲ್ರೂ ಇಲ್ಲಿ. ಏನಾಯ್ತಪ್ಪ? ಪ್ರವೀಣ್ ಅಂತಾನೆ? ಹ್ಞೂ 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 ಹೌದು. ಯಾಕವ ಏನಾಯ್ತು ಕಂದ? ಎಲ್ಲಿದೇವ? ಆಯ್ತಾ ಇಲ್ಲ ನನಗೆ, ಆಯ್ತಾ ಇಲ್ಲ. ಯಾಕಂದ್ರೆ ಏನು ಕಳ್ಸೋದಿ ಮಗ ನೀನು? ಏನಾಯ್ತವ? ಒಂದು 2 ನಿಮಿಷ ಮನ್ಸು ಬಿಚ್ಚು ಮಾತಾಡಲ? ಏನ್ ಹೇಳವ? ಆಯ್ತು, ಏನ್ ಹೇಳು ನೀ, ಹೇಳು. ಇಲ್ಲ ಬಿಚ್ಚು ಅಂದ್ರೆ ಬಿಚ್ತೀನಿ. ಹೇಳು ಮಗ, ಏನ್ ಹೇಳವ? ಯಾಕೆ ಇಷ್ಟ ಹೇಳ್ತದೆ? ಏನು ನೀನ್ ಯಾವ ಸಮಸ್ಯೆ ಸಿಗಕೊಂಡಿದೆ ಅಂತ ನೀನ್ ಹೇಳ್ಬೇಕಲ್ವಾ? ಗೊತ್ತಾಗಿದ್ರೆ ತಾನೆ ನನ್ಗೆ ಹೇಳಕ್ಕೆ. ಹಂಗೆ ಒಂದ್ ನಿಮಿಷ, ಹಂಗೆ ಲೈನಲ್ಲಿ ಕಟ್ ಮಾಡ್ಬೇಡ, ಹಂಗೆ ಲೈನಲ್ಲಿ ಇರು ಮಗ. The person you are speaking with has put your call on hold. Please stay on the line. ಹಲೋ. ಹೇಳು ಪ್ರವೀಣ್. ಈಗ ಏನು ಓಲ್ಡ್ ಮಡಗಿದ್ರಲ್ಲ, ಯಾಕೆ? ಏನಿಲ್ಲ, ನಿಮ್ಮ ಮಾವ ಮಾಡಿಸಕಂತ ಹೇಳವ. ಈಗ ಮಾಡಿಸಕಂತ. ಏನಂತೆ ಸಂಕಟ? ಏನು ಯಾಕೆ ಹೇಳು ಮಗ? ನೀ ಎಲ್ಲಿದೆ? ಏನ್ ಸಮಾಚಾರ? ಏನಂತ ಹೇಳ್ಕಂದ? ಯಾಕೆ ಹಿಂಗ್ ಮಾಡ್ಕೊಂಡಿ? ಏನ್ ತಪ್ಪಾಯ್ತು? ಏನ್ ಸರಿಯಾಗಿ ಹೇಳವ? ಯಾವ್ದ್ರಿಂದ ಸಿಗಾಕೊಂಡೆ ನೀನು? 1 ನಿಮಿಷ. ಏನ್ ಪ್ರಾಬ್ಲಮ್ ಅಂತ ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ ನೀನು? ಹೇಳ್ತೀನಿ, 1 ನಿಮಿಷ ಮನ್ಸು ಗಟ್ಟಿ ಮಾಡ್ಕೊಳಕ್ ಹೊಸಿ ಟೈಮ್ ಕೊಡಿ ಒಂಚೂರು. ಆಯ್ತು, ಏನ್ ಹೇಳವ? ಆಯ್ತು. ಈಗ ಯಾರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರೆ ನೋಡಕ್ ಬಂದವರು ಏನಂತ ಹೇಳ್ಬೇಕು? ಹುಷಾರಿಲ್ಲ ಅಂತ ಹೇಳ್ಬೇಕು. ಅಯ್ಯೋ, ಅದನ್ನ ಡಾಕ್ಟ್ರೇ ಹೇಳ್ತಾರೆ. ಈಗ ನೋಡಕ್ ಬಂದವ್ರು ಏನ್ ಅನ್ಬೇಕು? ನಾ ಏನ್ ಹೇಳೋಣ ಮಗ? ನೀನ್ ಈ ತರ ಕೇಳ ಹೇಳಿ, ಹೇಳು. ನಾನು ಒದೆ ತಿನ್ನು ಅಂತ ಅಂದ್ಬಿಡಿ ಬೆಳಗಾನ ತಿಂದುಬಿಡ್ತೀನಿ. ನನಗೆ ಈ ಥರ ಮಾತುಗಳು ಕಂಡ್ರೆ ಮೈಯೆಲ್ಲ ಉರಿತದೆ. ಏನಾಗವ? ಅವನೇನಾದ್ರು ನಾವು ಕೇಳಿದ್ವಾ? ಎಲ್ಲಡಿಕೆ ಕೊಟ್ಬಿಟ್ಟು ಬಂದು ನೋಡಿ ನಮಗೆ ಏನಾದರೂ ಮಾತಾಡಿ ಹೇಳಿ ಅಂತ ಅಂದ್ಬಿಟ್ಟು ಸಮಾಧಾನವಾಗಿ ಮಾತಾಡಿ ಒಳ್ಳೆ ಮಾತು ಹೇಳ್ಬೇಕು. ಯಾರು ಏನಂದ್ರು, ಯಾರಿಂದ ಏನಾಯ್ತು ಹೇಳಿ. ಅದೇ ಹೇಳ್ತಾ ಇರೋದು. ಏನಾದ್ರು ಹುಷಾರಿಲ್ದದವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರೆ ಏನಂತ ಹೇಳ್ಬೇಕು? ಅನ್ನ ತಿನ್ನೋರಾಗಿದ್ರೆ ಏನಂತಿದ್ರು? ಇದು ಯಾರಿಂದ ಏನ್ ತೊಂದರೆ ಆಯ್ತು ಹೇಳ್ಕಂದ? ಏನು ಗೊತ್ತಾ, ನಂಗೆ ನೋಡಿ ಬೇಜಾರಾಗ್ಬಿಟ್ಟದೆ. ನಾವು ಸರಿ ಇಲ್ವೋ, ಜನ ಸರಿ ಇಲ್ವೋ ಒಂದು ಗೊತ್ತಾಯ್ತಿಲ್ಲ. ಜನದ ಬಗ್ಗೆ ತಲೆಗೆಡ್ಸ್ಕೊಬಿಡಕಂದ. ಏನ್ ಪ್ರಾಬ್ಲಮ್, ಯಾರಿಂದ ಪ್ರಾಬ್ಲಮ್ ಅಂತ ನೀನ್ ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಈಗ ಪಾರಿನಲ್ಲಿ ಯಾರಾದ್ರೂ ಒಂದ್ ನಿಮಿಷ ನೀನು ಕಾನ್ಫಿಡೆನ್ಸ್ ಇಟ್ಟು ಬರೋಬರು ಡೈರೆಕ್ಟ್ ಓಪನ್ ಆಗಿ ಹೇಳು. ಏನು ಎಂತ ಪ್ರಾಬ್ಲಮ್ ಅಂತ ಹೇಳು. ಆಗ್ಲೇ ಓಪನ್ ಮಾಡ್ಬಿಟ್ಟಿದೀನಿ. ಇದು ಏನಂದ್ರೆ, ಅಮೆರಿಕಾದಲ್ಲಿ ಏನಾದರೂ ಹುಷಾರು ತಪ್ಪವ್ರನ್ನ ನೋಡಕ್ ಹೋದ್ರೆ ಹಾಸ್ಪಿಟ್ಲಲ್ಲಿ ಗೆಟ್ ವೆಲ್ ಸೂನ್ ಅಂತ ಹೇಳ್ತಾರಂತೆ. ಅದೇ ಇಂಗ್ಲೆಂಡಲ್ಲಿ ಏನಾದ್ರು ಹುಷಾರು ತಪ್ಪವ್ರನ್ನ ನೋಡಕ್ ಹೋದ್ರೆ ಹಾಸ್ಪಿಟ್ಲಲ್ಲಿ ಬೇಗ ಹುಷಾರಾಗಿ ಬನ್ನಿ, ಕಾಯ್ತಾ ಇರ್ತೀವಿ ಅಂತಾರಂತೆ. ನಮ್ಮ ದೇಶದಲ್ಲಿ ಮಾತ್ರ ಜನ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಏನಾದ್ರು ಹಾಸ್ಪಿಟ್ಲಲ್ಲಿ ಯಾರು ಹುಷಾರು ತಪ್ಪವ್ರು ನೋಡಕ್ ಹೋಯ್ತು ಅಂತಂದ್ರೆ ಜನಗಳ ಬಗ್ಗೆ ತಲೆಗೆಡ್ಸ್ಕೊಬೇಡ. ಈಗ ನೇರವಾಗಿ ಡೈರೆಕ್ಟ್ ಕೇಳ್ತಾನೆ, ಏನ್ ಪ್ರಾಬ್ಲಮ್ ಹೇಳು. ಹೇಳ್ತೀನಿ. 1 ಲೋಟ ಗೊಟ ಅಂತ ನೀರು ಕುಡಿಬೇಕು ನೀವು ಫಸ್ಟು, ಆಮೇಲೆ ಹೇಳೋದು ನಾನು. ನೀನು ಈ ತರ ಹೇಳಿದ್ರೆ ನಮ್ಗೆ ಕೈ ಕಾಲ ಆಡಲ್ಲ ಮಗ. ನೀಟಾಗಿ ಹೇಳ್ಕಂದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳವ. ನೀನ್ ಹೇಳಿದ್ರಲ್ಲ ನನ್ಗೆ ಗೊತ್ತಾಯ್ತದೆ. ನಾನು ಯಾಕೆ ಎದ್ರಕೊಳ್ಳೋ ವಿಚಾರ ಏನಿಲ್ಲ. ಫಸ್ಟು 1 ಲೋಟ ಎತ್ಕೊಂಡು ಗಟ ಅಂತ ಬಿಟ್ಕೊಂಬಿಡಿ. ಕುಡ್ದಾಯ್ತು. ನನ್ನ ಕಿವಿ ಮೇಲೆ ಹೂವು ಮಡಗಿ ತಂದ್ಬಿಟ್ಟು ಲಾಲ್ ಬಾಗೆ ಮಡಗಬೇಡಿ. ಕರೆಕ್ಟಾಗಿ ಫಸ್ಟು ನೀರು ಕುಡೀರಿ ನೀವು. ಆಯ್ತು. ಹ್ಞೂ ಆಯ್ತು ಅಂದರೆ ನೀರು ಕುಡಿತೀನಿ. ಕುಡಿದ್ರೆ ಇಲ್ವಾ? ಅಂತ ಹೇಳವ. ಆಯ್ತು.
ಯಾಕೆ ಇಷ್ಟೊಂದು ಟೆನ್ಷನ್ ನಿಮಗೆ ಫೋನ್ ಬಂದರೆ? ನಮ್ಗೆ ಸಾಲಗಾರ ಅವರಲ್ಲಪ್ಪ, ಅದಕ್ಕೆ ಭಯ ನಮಗೆ ಅಂತೇಳಿ ಮಾವ ಮಾಡಿರೋದು ನನ್ನೊಂದರ ಕೇಳ್ತಿತ್ತು. ಆದ್ರೆ ಅಷ್ಟು ಬಿಟ್ರೆ ಏನು ಇಲ್ಲ ನಮಗೆ ಭಯ. ಸಂಘದವ್ರದ್ದು ಸಾಲದು ಭಯ, ಅಷ್ಟು ಬಿಟ್ರೆ ಏನು ಇಲ್ಲ ಕಣಪ್ಪ. ಏನ್ ಮಾಡೋದು, ನಂದು ಹಂಗೆ ಆಗಲ್ಲ ಪರಿಸ್ಥಿತಿ. ಪುಡಿ ದೇಶನೇ ಸಾಲದಲ್ಲದಂತೆ, ನಿಮ್ದು ಯಾವ ಲೆಕ್ಕ? ದುಡಿತೀವಿ, ತೀರಿಸ್ತೀವಿ. ವಾಯ್ಸು ಯಾಕೆ ಚೇಂಜ್ ಆಗಿದೆ? ಅದು ಸ್ವಲ್ಪ ತಗೊಂಡಿದ್ದೀನಿ ಅದಕ್ಕೆ. ಮಾನ ಮರ್ಯಾದಿಲ್ವ ನಿಮ್ಗೆ? ಲೋಕರು ನಿಮ್ಗೆ ಒಳ್ಳೆ ಹುಡುಗ ಅನ್ಸ್ಕೊಂಡು ಈ ತರ ಬುದ್ಧಿ ಕಲಿಯೋದಕ್ಕೆ ನೀನು. ಅದಕ್ಕೆ ಎಷ್ಟೊಂದು ಸುದ್ದಿ ಬಳಸಿ ಮಾತಾಡ್ತದೆ ಅನ್ನೋ ನೀನು. ಮಾನ ಮರ್ಯಾದಿಲ್ವ ನಿಮ್ಗಳಿಗೆ? ನಿಮ್ಮ ಮಾವನು ಒಂದ್ ಹೇಳ್ತಾನೆ, ನೀನು ಒಂದ್ ಹೇಳ್ತಿದ್ರಲ್ಲ. ಅಯ್ಯೋ, ನಿಮ್ಮ ಮಾವನ ಬಾಯಿಗೆ ಇಟ್ಟಾಕ. ಎಲ್ಲಿದ್ದೀರ ಸರಿ ನೀವು? ನಾನು ಎಲ್ಲಿದ್ದೀನಿ ಅನ್ನೋದು ಮುಖ್ಯನಾ ನಿಮಗೆ, ಅಥವಾ ನಾನು ಇದ್ದೀನಿ ಅನ್ನೋದು ಮುಖ್ಯನಾ? ಎರಡು ಇಂಪಾರ್ಟೆಂಟ್. ಈಗ ಏನ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಹೇಳೋದು, ಏನ್ ವಿಷಯ ಅಂತ. ನೀರು ಕುಡಿದ್ರೆ ಹೇಳಿ, ಕರೆಕ್ಟಾಗಿ ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಹೇಳ್ತೀನಿ. ನನ್ನ ನಾಳೆಗೂ ಕುಡ್ದೆ. ಈಗ ನೀನ್ ಕುಡ್ದಿರೋದನ್ನ ವಿಡಿಯೋ ಮಾಡಿ ಕಳಿಸ್ಬೇಕ ನಾನು? ಈ ಫೋನ್ ಮೊದ್ಲೇ ಸರಿಗಿಲ್ಲ ಅನ್ನಂಗಾಗತ್ತೆ. ನಾನು ಏನ್ ಹೇಳಣ ನಿಮ್ಗೆ? ಪ್ರವೀಣ, ನೀನು ಚೆನ್ನಾಗಿ ಕುಡ್ದು ಬಿಟ್ಟಿದ್ದೆ, ಸುಮ್ಮನೆ ನಂಗೆ ಪಾಪ ಆಗ್ತೀರ. ಏನ್ ವಿಷಯ ಮಾತಾಡ್ಬೇಕು ಅದನ್ನ ಡೈರೆಕ್ಟ್ ಆಗಿ ಓಪನ್ ಆಗಿ ನಂಬಿಕೆ ಇದ್ರೆ. ಅದಕ್ಕೆ ಅಲ್ವಾ ಫೋನ್ ಮಾಡಿ ಮಾತಾಡ್ತಿರೋದು? ಬರೀ ಅಳಿತಾನೆ ಇದೆಯಾ ರಬ್ಬರ್ ಎಳಿದಂಗೆ. ನಾನು ಏನ್ ಅನ್ಕೊಳ್ಳ? ಅನ್ಕೊಳ್ಳೋರು ನೀವು 1000 ಏನಾರು ಅನ್ಕೋಬಹುದು. ನಾನ್ ಅನ್ಕೊಳ್ಳಲ್ಲ ಸರಿನಾ? ನನ್ ಕಣ್ಗೆ, ನನ್ ಕಿವಿಗೆ ಏನ್ ಬೀಳುತ್ತೋ, ಏನ್ ನನ್ ಕಣ್ಣಾರೆ ನಾನು ಏನ್ ನೋಡ್ತೀನಿ ಅದನ್ನ ಮಾತ್ರ ಅನ್ಕೊಳ್ಳೋದು. ಬೇರೆ ಆಗ್ಲಿ ಅಕ್ಕಪಕ್ಕದವ್ರು ಏನ್ ಹೇಳಿದ್ರು ನಾನು ನಂಬೋ ಮಗಳಲ್ಲ, ಸರಿಯಾ? ಸರಿನೇ, ಬಟ್ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಅದು ನನಗ್ ಗೊತ್ತು. ಈಗ ನೀನ್ ಏನ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ಹೇಳು, ಸರಿನಾ? ನಾನು ಇವತ್ತನ ಕೆಲಸ ಮುಗಿಸ್ಕೊಂಡು ಬಂದೆ ಒಳಗಡೆ, ಅಷ್ಟೇ ಫೋನ್ ಬಂತು. ಹೇಳು. ಹೇಳ್ತೀನಿ ನೋಡಮ್ಮಂತೆ. ಹೇಳ್ತೀನಿ ಅಂದ್ರೆ ಹಾಗೆ ಹೇಳ್ತಿ. 1-2 ನಿಮಿಷ ಚೆನ್ನಾಗಿ ಬಯಸ್ಕೋಬೇಕು ಅನಿಸ್ತದೆ ನಿಮ್ಮ ಕೈಲಿ. ಬೈದ್ಬಿಡಿ ಫಸ್ಟ್, ಹೇಳ್ತೀನಿ. ಸರಿನಾ? ನನಗೆ ಸುಮ್ಮನೆ ಈಗಲೇ ಟೆನ್ಷನ್ ಅಲ್ಲ, ನನಗೆ ಇನ್ನೂ ಟೆನ್ಷನ್ ಹೋಗಿಲ್ಲ. ಕರೆಕ್ಟ್ ಆಗಿ ಇದೀನಿ. ಏನಂತ ಟೆನ್ಷನ್ನು? ಏನೋ ಟೆನ್ಷನ್, ಸಾಲ ಟೆನ್ಷನ್, ಸರಿಯಾ? ಇನ್ನೇನು ಇಲ್ಲ. ಹೇಳು, ಏನ್ ಪ್ರಾಬ್ಲಮ್ ಅಂತ ನೀನ್ ಹೇಳೋದು. ನನ್ನ ಮೇಲೆ ಆಣೆ ಹಾಕಿ ಬೊಯ್ಯಲ್ಲ ಹೇಳಿದ್ಮೇಲೆ ಅಂತ. ಅಯ್ಯೋ, ನಿನ್ ಹೇಳಿದ್ಮೇಲೆ ನಾನು ಏನಕ್ಕಪ್ಪ ಭಯನೇ? ಹೇಳು. ನಿಮ್ಮ ಮಾವನ್ ಹೇಳ್ನೇ ಇಲ್ಲ ಅಂದ್ರೆ ಬಿಟ್ಟಾರ? ನಿಮ್ಮ ಮಾವನ ಹೇಳಿದ್ರೆ ನಾನ್ಯಾಕೆ ಮಾತಾಡೋಣ? ನಾನೇ ಸಮಾಧಾನವಾಗೈತಿ. ನೀನ್ ಹೇಳು, ತಲೆಗೆಡ್ಸ್ಕೊಬೇಡ. ನಮ್ಮ ಅತ್ತೆ ಎಲ್ಲರ ಹಂಗೆ ಅನ್ಕೋಬೇಡ ನೀನು, ಸರಿನಾ? ಎಲ್ಲರ ತರ ಅಲ್ಲ ನಾನು. ಗೊತ್ತು ಅದಕ್ಕೆ ನಾನು ಅಲ್ವಾ? ಮತ್ತೆ ಅತ್ತೆ ಮೇಲೆ ನಂಬಿಕೆ ಇದ್ರೆ ಹೇಳು, ಏನ್ ಹೇಳ್ಬೇಕು ಅಂತಂದಿದೆ ಹೇಳು. ಅತ್ತೆ ಮೇಲೂ ಐತೆ, ಕತ್ತೆ ಮೇಲೂ ಐತೆ, ಎಲ್ರ ಮೇಲೂ ನಂಬಿಕೆ ಐತೆ. ಬಟ್ ಇಲ್ಲಿ ನನ್ನ ಮೇಲೆ ನಂಗೆ ನಂಬಿಕೆ ಇಲ್ಲ. ಆಯ್ತು, ಅದೇನ್ ಹೇಳು ಫಸ್ಟ್. ನೀನು ಡೈರೆಕ್ಟ್ ಆಗಿ ಓಪನ್ ಆಗಿ ಏನು ಅಂತ ಹೇಳು. ಓಪನ್ ಆಗಿ ಹೇಳ? ಫಸ್ಟ್ ಹೇಳಿ ನನಗೆ, ನಾನು ಯಾರು ಅಂತ ಕರೆಕ್ಟ್ ಆಗಿ. ನೀನು ನನ್ ಮಗ, ಸರಿಯಾ? ಹೇಳು. ಇಲ್ಲ, ನಾನು ಮಂಜುಳಮ್ಮನ ಮಗ. ಇನ್ನೇನು? ಯಾವ ಮಂಜುಳಮ್ಮ? ನಮ್ಮಮ್ಮ. ನಿಮ್ಮಮ್ಮ ಮಂಜುಳಾ ಅಂದ್ರೆ ಯಾರು? ನಾಗರಾಜಪ್ಪ ಅವ್ರ ಹೆಂಡತಿ. ನಾಗರಾಜಪ್ಪ ಅಂದ್ರೆ ಯಾರು? ಪುಟ್ಮ ಶೆಟ್ಟಿ ಅವ್ರ ಮಗ. ಅವ್ರ ಯಾರು? ನಮ್ಮ ತಾತ. ಅದ್ ನನಗೆ ಗೊತ್ತಿಲ್ಲ ಕಣಪ್ಪ. ಅದಕ್ಕೆ ನಿಮಗೆ ಬುಡ್ಸಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಪೂರ್ಣಿಮಾ ಅವರೇ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡ್ತಿರೋದು ನಾನು ಯಾವ ಪ್ರವೀಣನೂ ಅಲ್ಲ, ನವೀನನೂ ಅಲ್ಲ, RJ ಸುನಿಲ್ ಅಂದ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಸರ್, ನಿಜ ಹೇಳಿ, ಸೀರಿಯಸ್ ಆಗಿ ನಾನು ಕೇಳ್ತಾ ಇರೋದು. ಉಮೇಶ್ ಅಂದ್ರೆ ಯಾರು? ನಮ್ಮ ಹಸ್ಬೆಂಡ್ ಸರ್. ಅವರೇ ನಿಮ್ಮ ನಂಬರ್ ಕೊಟ್ಟು ನಿಮ್ಗೆ ಕಾಗೆ ಹರ್ಸಕ್ಕೆ ಹೇಳಿದ್ರು, ಬಕ್ರ ಮಾಡಕ್ಕೆ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತೈತೆ ನಿಮ್ ಜೊತೆ ಮಾತಾಡ್ಕೊಂಡು. ಸರ್ ನಿಜ ಹೇಳಿ, ನೀವೇನ ಅವರು? ಹೆಂಗ್ ಅಂತ. ಹಲೋ. ಅಯ್ಯೋ ಕತೆ. ಸರ್ ಮುಗಿತಿದ್ರೆ ಹೇಳ್ತಾ ಇದ್ರು. ಕತೆ ಕಾರ್ಯಕ್ರಮ. ಉಮೇಶ್ ಅವರು ನಿಮ್ಮ ನಂಬರ್ ಕೊಡಿಸಿ ನಿಮಗೆ ಬಕ್ರ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದ್ದು ನಾನು. ಯಾಕೆ ಅಷ್ಟೊಂದು ಟೆನ್ಷನ್ ನಿಮಗೆ? ನಾನು ಸ್ವಲ್ಪ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಸರ್, ಅಷ್ಟೇ. ಈಗ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಏನ್ ಮಾಡೋದು ಸರ್, ಆತರ ಆಯ್ತಲ್ಲ ತೊಂದರೆಗಳು, ಪರಿಸ್ಥಿತಿಗಳು ಹಂಗಾಯ್ತು. ನಮ್ ಹುಡುಗ ಅನ್ಕೊಂಡು ನಾನು ನಿಮ್ ಜೊತೆ ಮಾತಾಡಿದ್ರೆ ನಿಜವಾಗ್ ನೀವು ಅಂತ ಖಂಡಿತನ ಗೊತ್ತು. ಓಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡಿದ್ದಕ್ಕೆ. ವೆಲ್ ನೋಡ್ರಿ, ಪಾಪ ಎಷ್ಟೊಂದು ಮುಗ್ಧ ಮನಸ್ಸುಗಳಿರುತ್ತೆ ಅಂತ ಸಖತ್ತಾಗಿರೋ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿಸೋ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.